ಆತ್ಮೀಯ ವಿದ್ಯಾರ್ಥಿಗಳೇ, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಈ ಚಾಪ್ಟರ್ ಬಗ್ಗೆ ತುಂಬ ದಿನದಿಂದ ಕೇಳ್ತಾ ಇದ್ರಿ ನೀವು. ಇತ್ತೀಚೆಗೆ ನಿಮ್ಮ ಕಮೆಂಟ್ಸ್ಗಳನ್ನು ನೋಡಿದಾಗ ಮತ್ತೆ ಇನ್ಸ್ಪಿರೇಷನ್ ಆಯಿತು ನನಗೂ ಕೂಡ ಇದನ್ನು ಈ ಚಾಪ್ಟರ್ನ ಮಾಡೋಣ ಅಂತೇಳಿ. ಬಟ್ ಇಲ್ಲಿ ಏನಾಗುತ್ತೆ ಕೇಳಿದರೆ, ನೀವು ಬೇರೆ ಬೇರೆ ಬುಕ್ಗಳನ್ನು ರೆಫರ್ ಮಾಡಿದಾಗ ನಾನು ಹೇಳೋದು ನಿಮ್ಗೆ ಸ್ವಲ್ಪ ಡಿಫ್ರೆಂಟಾಗಿ ಅನಿಸ್ಬೋದು. ಯಾಕೆಂದರೆ NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆಯೋ ಅದನ್ನು ಮಾತ್ರ ನಾನು ಮಾಡೋಕ್ಕೆ ಸಾಧ್ಯ, ಬಿಟ್ಟು ಬೇರೆ ಬುಕ್ಸ್ಗಳನ್ನು ನಾನು ನಿಮ್ಮ ಎದುರಿಗೆ ತಂದಿಡೋಕ್ಕೆ ತಯಾರಿಲ್ಲ. ಹಾಗಾಗಿ ಈ ಒಂದು ಚಾಪ್ಟ್ರಲ್ಲಿ ಏನೇನು ಟೆಕ್ಸ್ಟ್ ಬುಕ್ಕಲ್ಲಿ ಇದೆಯೋ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಅದು ಏನು ಕೇಳಿದರೆ ಅಕಾರ್ಡಿಂಗ್ ಟು ರ್ಯಾಷನಲೈಸ್ಡ್ ಸಿಲೆಬಸ್ ಪ್ರಕಾರ. ಓಕೆ, ಸೊ ಮೊದಲನೇದಾಗಿ ನಾವು ಈ ಚಾಪ್ಟ್ರಲ್ಲಿ ಇವತ್ತಿನ ಇಂಟ್ರೊಡಕ್ಷನ್ ಚಾಪ್ಟರ್ ಇರುತ್ತೆ. ಪ್ರೆಷರ್ ಮತ್ತು ಡೆನ್ಸಿಟಿ ಈ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ನಮಗೆ ಫ್ಲೂಯಿಡ್ಸ್ ಅನ್ನುವಂಥದ್ದು ಏನು, ಫ್ಲೂಯಿಡ್ಸ್ ಅಂತ ನಾವು ಕರಿತೀವಲ್ಲ, ಇದು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ದ ಫ್ಲೂಯಿಡ್ಸ್ ಅಂತೇಳಿ. ಆ ಫ್ಲೂಯಿಡ್ ಅಂದರೆ ನೋಡಿ, ವೆರಿ ಸಿಂಪಲ್, ದಟ್ ಕ್ಯಾನ್ ಫ್ಲೋ ಅಂತೇಳಿ. ಯಾವುದಾದ್ರೂ ಈ ಕನ್ನಡದಲ್ಲಿ ನೋಡಿ ಆ ಶಬ್ದ ಹೇಗಿದೆ ಅಂದರೆ ಹರಿದು ಹೋಗುವಂಥದ್ದು ಅಂತೇಳಿ. ಇದು ಹರಿದು ಅಂದರೆ ಟಿಯರ್, ಈ ಥರ ಎಲ್ಲ ಸುಮಾರಷ್ಟು ಮೀನಿಂಗ್ ಇದೆ. ಆದರೆ ಈಗ ನೋಡಿ, ನೀವು ಒಂದು ಬಾಕ್ಸನ್ನು ತಂದಿದ್ರಿ ಅಂದ್ಕೊಳ್ಳಿ, ಅಥವಾ ಯಾವುದೋ ಒಂದು ನಿಮ್ಮ ಜೊಮೆಟ್ರಿ ಬಾಕ್ಸ್ ಇದೆ ಅಂದ್ಕೊಳ್ಳಿ, ಟೇಬಲ್ ಮೇಲೆ ಇಟ್ಟಿದ್ರೆ ಟೇಬಲ್ ಮೇಲೆ ಇರುತ್ತೆ. ಬೇರೆ ಏನಾದರೂ ನೀವು ಅದನ್ನು ಡಿಸ್ಪ್ಲೇಸ್ ಮಾಡೋವರೆಗೂ ಅಥವಾ ಬೇರೆ ಯಾರಾದರೂ ಅದನ್ನು ಎತ್ಕೊಂಡು ಹೋಗೋವರೆಗೂ ಅಲ್ಲೇ ಇರುತ್ತೆ. ಆ ಟೇಬಲ್ ಮೇಲೆ ಅದು ಅಲ್ಲಿ ಕೂತ್ಕೊಂಡಿರುತ್ತೆ ಅಥವಾ ನಿಂತಿರುತ್ತೆ ಅಂದ್ಕೊಳ್ಳೋಣ. ಬಟ್ ನೀವು ಅದೇ ಒಂದು ಗ್ಲಾಸ್ ನೀರನ್ನು ನಿಮ್ಮ ಟೇಬಲ್ ಮೇಲೆ ಹಾಕ್ಕೊಂಡ್ರೆ ಅದೇನಾಗುತ್ತೆ, ಫ್ಲೋ ಆಗುತ್ತೆ. ಸೊ ಹಾಗೆ ಯಾವುದೆಲ್ಲ ಫ್ಲೋ ಆಗುತ್ತೋ ಅದಕ್ಕೆ ಫ್ಲೂಯಿಡ್ಸ್ ಅಂತ ಕರೀತಾರೆ. ಈಗ ಅದಕ್ಕೆ ಲಿಕ್ವಿಡ್ ಮತ್ತು ಗ್ಯಾಸಸ್ ಅನ್ನೋದು ಬೆಸ್ಟ್ ಎಕ್ಸಾಂಪಲ್. ಈ ಬೇರೆ ಎಲ್ಲ ಆ ರೀತಿ ಫ್ಲೋ ಆಗಲ್ಲ. ಅದೇ ಎಲ್ಲೋ ಒಂದು ಕಡೆ ಇಟ್ಟರೆ ಅದು ಗ್ರಾವಿಟಿ ಆ ಎಲ್ಲ ಕಾರಣಕ್ಕೆ ಅದು ಬಿದ್ದು ಹೋಗ್ಬೋದು, ಆಚೆ ಹೋಗ್ಬೋದು, ಈಚೆ ಹೋಗ್ಬೋದು. ಬಟ್ ಫ್ಲೋ ಅನ್ನೋದನ್ನು ನಾವು ಆ ರೀತಿ ನೋಡೋಕ್ಕಾಗಲ್ಲ ಯೂಸ್ವಲಿ, ಜನರಲ್ ಆಗಿ. ಯಾವುದು ಮೇನ್ ಆಗಿ ನಾವು ಲಿಕ್ವಿಡ್ ಮತ್ತು ಗ್ಯಾಸಸ್ಸಲ್ಲಿ ಫ್ಲೋವನ್ನು ನೋಡ್ತೀವಿ. ಇಲ್ಲಿ ಮೇನ್ ಆಗಿ ಏನು ಕೇಳಿದರೆ, ಫ್ಲೂಯಿಡ್ ಹ್ಯಾಸ್ ನೋ ಡೆಫಿನೆಟ್ ಶೇಪ್ ಆಫ್ ಇಟ್ಸ್ ಓನ್. ಇದು ಒಂದು ಡ್ರಾಬ್ಯಾಕ್ ಅಂತಿರೋ ಅಥವಾ ಅಡ್ವಾಂಟೇಜ್ ಅಂತಿರೋ ಗೊತ್ತಿಲ್ಲ. ಸೊ ಎಲ್ಲ ಫ್ಲೂಯಿಡ್ಗಳಿಗೆ ಒಂದು ಅದರದ್ದೇ ಆದಂಥ ಯಾವುದೇ ಒಂದು ಶೇಪ್ ಇಲ್ಲ, ಡೆಫಿನೆಟ್ ಶೇಪ್ ಇಲ್ಲ. ಅಂದರೆ ಈಗ ನೀವು ನೀರನ್ನು ಗ್ಲಾಸಲ್ಲಿ ಹಾಕ್ಕೊಂಡ್ರೆ ಗ್ಲಾಸಿನ ಶೇಪ್ ತಗೊಳುತ್ತೆ, ಬಾಟ್ಲಲ್ಲಿ ಹಾಕಿದ್ರೆ ಬಾಟ್ಲ್ ಶೇಪ್ ಬರುತ್ತೆ. ಅಂದರೆ ಇಟ್ ಡಸ್ ನಾಟ್ ಹ್ಯಾವ್ ಇಟ್ಸ್ ಓನ್ ಶೇಪ್. ಅದಕ್ಕೆ ಇದೇ ಶೇಪ್ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಹಾಗಾಗಿ ಈ ಫ್ಲೂಯಿಡ್ನ ಕಲಿಬೇಕಂದ್ರೆ ನಮಗೆ ಬೇರೆ ಬೇರೆ ಕೆಲವು ಫಿಸಿಕಲ್ ಕ್ವಾಂಟಿಟಿಗಳ ಬಗ್ಗೆ ನಾಲೆಜ್ ಇರಬೇಕಾಗುತ್ತೆ. ಅದಕ್ಕೆ ಮೊದಲನೇದಾಗಿ ಪ್ರೆಷರ್ ಅನ್ನುವಂಥದ್ದು. ಸೊ ಪ್ರೆಷರನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಈ ಚಾಪ್ಟ್ರಲ್ಲಿ ನಾವು ಪ್ರೆಷರಿಗೆ ಬಂದ್ವಿ. ಇಲ್ಲಿವರೆಗೂ ನಾವು ಹಿಂದಿನ ಚಾಪ್ಟರ್ಗಳಲ್ಲಿ ಅಂದರೆ ಪ್ರಾಪರ್ಟಿ ಆಫ್ ಸಾಲಿಡಲ್ಲಿ ಸ್ಟ್ರೆಸ್ಸನ್ನು ನೋಡಿದ್ವಿ, ನಾವು ಸ್ಟ್ರೆಸ್ ಅಂತ ಹೇಳ್ತಿದ್ವಿ. ಬಟ್ ಈಗ ಪ್ರೆಷರ್ ಅಂದರೆ ಏನು ಅಂತ ತಿಳ್ಕೊಬೇಕು. ಅದಕ್ಕೆ ಏನು ಅಂದರೆ ಒಂದು ಸಣ್ಣ ಎಕ್ಸ್ಪೆರಿಮೆಂಟನ್ನು ಮಾಡಲೇಬೇಕು ಅಂತಿಲ್ಲ, ನಿಮಗೆ ಫೀಲ್ ಆಗುತ್ತೆ ಇದು. ಶಾರ್ಪ್ ನೀಡಲ್ ವೆನ್ ಪ್ರೆಸ್ಡ್ ಅಗೇನೆಸ್ಟ್ ಅವರ್ ಸ್ಕಿನ್ ಪಿಯರ್ಸಸ್ ಇಟ್. ಅಂದರೆ ಯಾವುದೋ ಒಂದು ಸೂಜಿ ಇರ್ಬೋದು ಅಥವಾ ಪೇಪರ್ ಪಿನ್ ಇರ್ಬೋದು, ಅದನ್ನು ನಾವು ಜಸ್ಟ್ ಕೈಗೆ ಟಚ್ ಮಾಡಿಕೊಂಡ್ರೂ ಕೂಡ ಅದು ನಮಗೆ ಫೀಲ್ ಆಗುತ್ತೆ. ಅಂದರೆ ಗ್ಯಾರಂಟಿ ಜಸ್ಟ್ ಇನ್ನೂ ನಿಜವಾಗಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಫೋರ್ಸಲ್ಲಿ ಅದನ್ನು ಹಾಕಿದರೆ ಅದು ಪಾಸ್ ಆಗುತ್ತೆ ಬಾಡಿಯಲ್ಲಿ, ಪಿಯರ್ಸ್ ಇಟ್. ಏನೇನು ಮಾಡಿದ್ವಿ ನಾವು, ಒಂದು ಫೋರ್ಸ್ ಹಾಕಿದ್ದೀವಿ ಅಂದರೆ ಪುಷ್ ಆರ್ ಫುಲ್ಲಿಗೆ ನಾವು ಫೋರ್ಸ್ ಅಂತ ಕರಿತೀವಿ. ಅದನ್ನೇ ಆಗಲಿ, ನಾವೊಂದು ನೀಡ್ಲು ತಗೊಂಡು ನಾವು ಅದನ್ನು ಶಾರ್ಪ್ ಇದೆ ಅದನ್ನು ಪುಷ್ ಮಾಡಿದ್ವಿ ನಮ್ಮ ಕೈಗೆ. ಸೊ ಡೆಫಿನೆಟ್ಲಿ ಇಟ್ ಡ್ಯಾಮೇಜಸ್. ಓಕೆ, ಈಗ ನೆಕ್ಸ್ಟ್ ಏನು ಕೇಳಿದರೆ, ಆ ಬ್ಲಂಟ್ ಆಬ್ಜೆಕ್ಟ್. ಈಗ ನೋಡಿ, ಒಂದು ಸ್ಪೂನ್ ಇದೆ ಅಂದ್ಕೊಳ್ಳಿ, ಬ್ಯಾಕ್ ಸೈಡ್ ಆಫ್ ದ ಸ್ಪೂನನ್ನು ನಮ್ಮ ಕೈಗೆ ಇಟ್ಕೊಂಡು ಅದೇ ಥರ ಯಾವುದು ಈ ನೀಡ್ಲನ್ನು ನೀವು ಹೇಗೆ ಪುಷ್ ಮಾಡಿದ್ರಿ, ಎಷ್ಟು ಫೋರ್ಸನ್ನು ಹಾಕಿದಿರಿ ಅಷ್ಟೇ ಫೋರ್ಸಲ್ಲಿ ಆ ಸ್ಪೂನನ್ನು ಹಾಕಿ ನಮ್ಮ ಕೈಗೆ ಎಳೆದಾಗ ನಮಗೆ ಏನೂ ಆಗಲ್ಲ. ಅಂದರೆ ಸ್ಕಿನ್ ರಿಮೇನ್ಸ್ ಇಂಟ್ಯಾಕ್ಟ್ ಅಂತ. ಏನೂ ಆಗಲ್ಲ ಅಂದರೆ ಸುಮ್ಮನೆ ಪ್ರೆಸ್ ಆಗಿದೆ ಅಂತ ಅನಿಸ್ಬೋದು. ನಮ್ಮ ಕೈಯಿಂದ ಎಷ್ಟು ನೀಡ್ಲನ್ನು ಪುಷ್ ಮಾಡ್ಬೋದಿತ್ತು ಅಷ್ಟೇ ಫೋರ್ಸಿಂದ ನಾವು ಈ ಸ್ಪೂನನ್ನು ನಾವು ನಮ್ಮ ಕೈಗೆ ಪ್ರೆಸ್ ಮಾಡಿದರೆ, ಅದು ಬ್ಯಾಕ್ ಆಫ್ ದ ಸ್ಪೂನನ್ನು ಪ್ರೆಸ್ ಮಾಡಿದರೆ ನಮ್ಗೆ ಇಲ್ಲಿ ಏನೂ ಆಗಲ್ಲ. ಎರಡಕ್ಕೂ ಒಂದು ಡಿಫ್ರೆನ್ಸ್ ಇದೆ. ಏನು ಕೇಳಿದರೆ, ಫಸ್ಟ್ ಕೇಸಲ್ಲಿ ಸ್ಮಾಲರ್ ದ ಏರಿಯಾ. ಎಲ್ಲಿ ನಾವು ನೀಡ್ಲಿನ ಟಿಪ್ ನೋಡಿ ಎಷ್ಟು ಸಣ್ಣದಿದೆ, ಅಷ್ಟು ಸಣ್ಣ ಜಾಗದಲ್ಲಿ ಫೋರ್ಸನ್ನು ಹಾಕಿದಾಗ ಅದರ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ಮಾಲರ್ ದ ಏರಿಯಾ ಆನ್ ವಿಚ್ ದ ಫೋರ್ಸ್ ಆ್ಯಕ್ಟ್ಸ್ ಗ್ರೇಟರ್ ಇಸ್ ದ ಇಂಪ್ಯಾಕ್ಟ್. ಅದರ ಇಂಪ್ಯಾಕ್ಟು ತುಂಬಾ ಜಾಸ್ತಿ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ ಈ ಇಂಪ್ಯಾಕ್ಟನ್ನು ನಾವು ಪ್ರೆಷರ್ ಅಂತ ಕರಿತೀವಿ. ಹಾಗಾದರೆ ಪ್ರೆಷರ್ ಅಂದರೆ ಏನು? ಒಂದೇದು ಏನು ಕೇಳಿದರೆ, ಒಂದು ಫೋರ್ಸ್ ಬೇಕು, ಆದರೆ ಫೋರ್ಸ್ ಇದ್ದದಕ್ಕೆಲ್ಲ ನಾವು ಪ್ರೆಷರ್ ಅನ್ನೋಕ್ಕಾಗಲ್ಲ. ಇನ್ನೊಂದು ಏರಿಯಾ ಆಫ್ ಕಾಂಟ್ಯಾಕ್ಟು ಅಥವಾ ಎಷ್ಟು ಜಾಗದ ಮೇಲೆ ಆ ಫೋರ್ಸ್ ಆ್ಯಕ್ಟ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ಹಾಗಾಗಿ ನಾವು ಪ್ರೆಷರ್ ಅಂತ ಹೇಳಬೇಕಂದ್ರೆ ನಮಗೆ ಫೋರ್ಸ್ ಜೊತೆಗೆ ಆ ಎಷ್ಟು ಏರಿಯಾದ ಮೇಲೆ ಅದು ಆ್ಯಕ್ಟ್ ಆಗ್ತಾ ಇದೆ. ಈ ರೀತಿ ಇದಕ್ಕೆ ನಾವು ಪ್ರೆಷರ್ ಅಂತ ಕರಿತೀವಿ. ಇದು ನೋಡಿ, ಬರೀ ಫೋರ್ಸ್ ಅಲ್ಲ, ಅಥವಾ
ನಾವು ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರೆಷರ್ ಅನ್ನೋದು ಫೋರ್ಸ್ ಮತ್ತು ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಏರಿಯಾದಲ್ಲಿ ಫೋರ್ಸ್ ಆ್ಯಕ್ಟ್ ಆಗುತ್ತೆ ಅನ್ನೋದನ್ನು ನಾವು ಪ್ರೆಷರ್ ಅಂತ ಹೇಳ್ಬೋದು. ಓಕೆ, ಹಾಗಾದ್ರೆ ಈಗ when an object is submerged in a fluid, ನಾವು ಫ್ಲೂಯಿಡ್ ಕಲಿತಾ ಇದ್ದೀವಿ. ಈಗ ಪ್ರೆಷರ್ಗೆ ತುಂಬ ಕಲಿಯೋದಿದೆ. ಜಸ್ಟ್ ಇಂಟ್ರೊಡಕ್ಷನ್ ನಿಮಗೆ. ಪ್ರೆಷರ್ ಅಂದರೆ ಏನಂತ ಜಸ್ಟ್ ಫೀಲ್ ಮಾಡಿದ್ವಿ. ಇನ್ನೂ ಅನೇಕ ವಿಚಾರಗಳು ಇದರಲ್ಲಿ ಡಿಸ್ಕಸ್ ಆಗಬೇಕು. ಮೋಸ್ಟ್ಲಿ ಒಂದು 2 ಪಾರ್ಟ್ ಆದರೂ ಪ್ರೆಷರನ್ನು ನಾವು ಕಲಿತೀವಿ. ಹಾಗಾಗಿ ಜಸ್ಟ್ ಈಗ ಏನು ಕೇಳಿದ್ರೆ, ಒಂದು ಆಬ್ಜೆಕ್ಟನ್ನು ನಾವು ಫ್ಲೂಯಿಡ್ ಒಳಗಡೆ ಇಟ್ಟರೆ ಫ್ಲೂಯಿಡ್ ಎಕ್ಸರ್ಟ್ಸ್ ಎ ಫೋರ್ಸ್ ಆನ್ ಇಟ್ಸ್ ಸರ್ಫೇಸ್. ಯಾವುದಾದ್ರೂ ಒಂದು ವಸ್ತುನ ಮುಳುಗಿಸಿದ್ರೆ, ನೀವು ಯಾವುದೇ ಒಂದು ಸಾಮಾನ್ಯವಾಗಿ ಈ ಒಂದು ನೀವು ಸಾಫ್ಟ್ ಡ್ರಿಂಕ್ಸ್ ಕುಡಿತೀರಿ, ಆ ಕ್ಯಾನ್ ಬರುತ್ತೆ ಅಂದ್ಕೊಳ್ಳಿ, ಅದನ್ನು ನೀರು ಒಳಗೆ ಹೋಗಬಾರ್ದು, ಹಾಗೆ ಸುಮ್ಮನೆ ಅದನ್ನು ಡಿಪ್ ಮಾಡೋಕ್ಕೆ ಹೋಗಿ ಸೊ ಅದೆಲ್ಲ ಕಡೆಯಿಂದನೂ ಅದು ಪ್ರೆಷರನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಹಾಗೆ ಅಂದರೆ ಒಂದು ಫ್ಲೂಯಿಡ್ ಒಳಗಡೆಗೆ, ಫ್ಲೂಯಿಡ್ ಅಟ್ ರೆಸ್ಟ್, ಫ್ಲೂಯಿಡ್ ಮೂವ್ ಆಗ್ತಾ ಇಲ್ಲ ಅಂಥ ಟೈಮಲ್ಲಿ ನಾವು ಅದರ ಒಳಗಡೆ ಒಂದು ಬಾಡಿಯನ್ನು, ಯಾವುದೋ ಸಾಲಿಡನ್ನು ನಾವು ಅದರೊಳಗಡೆ ಸಬ್ಮರ್ಜ್ ಮಾಡಿದ್ರೆ, ಅಂದರೆ ಮುಳುಗಿಸಿದ್ರೆ, ಆಗೇನು ಮಾಡುತ್ತೆ ಕೇಳಿದ್ರೆ ಆ ಬಾಡಿ ಮೇಲೆ ಎಲ್ಲ ಕಡೆಯಿಂದನೂ ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಬಟ್ ಈ ಫೋರ್ಸ್ ಏನಾಗಿರುತ್ತೆ ಕೇಳಿದ್ರೆ ನಾವು ಅದಕ್ಕೆ ನಾರ್ಮಲ್ ಫೋರ್ಸ್ ಅಂತ. ಸೊ ದಿಸ್ ಫೋರ್ಸ್ ಈಸ್ ಆಲ್ವೇಸ್ ನಾರ್ಮಲ್ ಟು ದ ಆಬ್ಜೆಕ್ಟ್ ಸರ್ಫೇಸಿಗೆ ನಾರ್ಮಲ್ ಆಗಿ, ಅಂದರೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಈ ರೀತಿ. ಎಲ್ಲ ಹಿಂದ್ಗಡೆ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಉಂಟು. ನಮ್ಗೆ ಈ ಡಯಾಗ್ರಾಮಲ್ಲಿ ಎದುರುಗಡೆ ನಿಂತರೆ ನಮಗೆ ಒಂದು 3 ಫೋರ್ಸ್ಗಳು ಆ್ಯಕ್ಟ್ ಆಗ್ತಾ ಇರೋದು ಕಾಣಿಸುತ್ತೆ. ಈ ಫೋರ್ಸ್ಗಳು ನಾರ್ಮಲ್ ಆಗಿರುತ್ತೆ. ಯೂಶಲಿ ನಮಗೊಂದು ಏನು ಬರುತ್ತೆ ಕೇಳಿದರೆ, ನಾರ್ಮಲ್ಲೇ ಯಾಕೆ ಆಗಬೇಕು, ನಾರ್ಮಲ್ ಅಲ್ಲದೆ ಇದ್ದರೆ ಏನಾಗುತ್ತೆ. ನಾರ್ಮಲ್ ಅಲ್ಲದೆ ಇದ್ದರೆ ನೋಡಿ, ವೆಕ್ಟರೆಲ್ಲ ಕಲ್ತಿದ್ದೀವಿ ನಾವು. ಯಾವಾಗ ಈ ಕಂಡೀಷನ್ ನಮ್ಮ ಕಣ್ಣೆದುರಿಗಿದೆಯಲ್ಲ, ಈ ಥರ ಇದ್ದರೆ ಎಲ್ಲ ಫೋರ್ಸ್ಗಳು ಸೇರಿ ನೆಟ್ ಫೋರ್ಸ್ ಇಸ್ 0. ನೆಟ್ ಫೋರ್ಸ್ ಇಸ್ 0 ಅನ್ನೋದು ಎಲ್ಲಿ ಬರುತ್ತೆ? ಡೈನಮಿಕ್ಸ್. ಡೈನಮಿಕ್ಸ್ ಅಂದರೆ ಏನು? ಈ ಚಲನಶಾಸ್ತ್ರ ಅಂತೀವಲ್ಲ ನಾವು, ಅಲ್ಲಿ ಸಂಬಂಧಪಟ್ಟಿದ್ದು. ಯಾವಾಗ ನೆಟ್ ಫೋರ್ಸ್ ಈಸ್ 0, ಬಾಡಿ ಮೇ ಬಿ ರೆಸ್ಟ್ ಆರ್ ಇನ್ ಎ ಯೂನಿಫಾರ್ಮ್ ಮೋಷನ್. ಈ ಯೂನಿಫಾರ್ಮ್ ಮೋಷನ್ ಇಲ್ಲ, ರೆಸ್ಟಲ್ಲಿ ಇರೋದು ನಾವು ಇಟ್ಟಿದ್ವಿ. ನೆಟ್ ಫೋರ್ಸ್ ಇಸ್ 0, ಆ ಬಾಡಿ ಫ್ಲೂಯಿಡ್ ಒಳಗಡೆ ಇರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ? ಇಫ್ ನೆಟ್ ಫೋರ್ಸ್ ಇಸ್ ನಾಟ್ 0, ಸೊ ಬಾಡಿ ಎದ್ದು ಮೂವ್ ಆಗ್ಲಿಕ್ಕೆ ಶುರು ಆಗ್ಬೋದು. ಹಾಗಾಗಿ ಕಂಡೀಷನ್ ಏನು ಅಂದರೆ ನೆಟ್ ಫೋರ್ಸ್ ಇಸ್ 0. ನೆಟ್ ಫೋರ್ಸ್ ಇಸ್ 0 ಅಂದಾಗ ಏನಾಗಬೇಕು? ಏನಾದರೂ ಒಂದು ಫೋರ್ಸು ವಿತ್ ಸರ್ಟನ್ ಆ್ಯಂಗಲ್ ಆ್ಯಕ್ಟ್ ಆಗ್ತಾಯಿದ್ರೆ ಅದಕ್ಕೊಂದಿಷ್ಟು ಕಂಪೋನೆಂಟ್ಗಳು ಬರ್ತವೆ. ಎಕ್ಸ್ ಕಂಪೋನೆಂಟು, ವೈ ಕಂಪೋನೆಂಟು. ಆ ಕಂಪೋನೆಂಟ್ಗಳು ಕ್ಯಾನ್ಸಲ್ ಆದರೆ ಅಡ್ಡಿಲ್ಲ, ಕ್ಯಾನ್ಸಲ್ ಆಗಿಲ್ಲ ಅಂದರೆ ಬಾಡಿಯನ್ನು ಮೂವ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿ ಫೋರ್ಸ್ ಈಸ್ ಆಲ್ವೇಸ್ ನಾರ್ಮಲ್ ಟು ದ ಆಬ್ಜೆಕ್ಟ್ ಸರ್ಫೇಸ್ ಅನ್ನೋದು ಕರೆಕ್ಟ್. ಇಫ್ ಎಫ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ನಾರ್ಮಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಏರಿಯಾ ಎ, ದೆನ್ ಎವರೇಜ್ ಪ್ರೆಷರ್. ಸೊ ಎವರೇಜ್ ಪ್ರೆಷರ್ ಅಂತ ಹೇಳ್ತೀವಿ ನಾವು. ಯಾಕೆಂದರೆ ಒಂದು ದೊಡ್ಡ ಏರಿಯಾ ತಗೊಂಡಿದ್ದೀವಿ, ಅದರಲ್ಲಿ ಎಷ್ಟು ಫೋರ್ಸ್ ಆ್ಯಕ್ಟ್ ಆಗ್ತಾಯಿದೆ ಅಂತ ನೋಡ್ತೀವಿ. ಸೊ ಹಾಗಾಗಿ ಫೋರ್ಸ್ ಪರ್ ಏರಿಯಾಗೆ ನಾವು ಎವರೇಜ್ ಪ್ರೆಷರ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು, ಏರಿಯಾ ಕ್ಯಾನ್ ಬಿ ಮೇಡ್ ಆರ್ಬಿಟರರಿ ಸ್ಮಾಲ್, ದೆನ್ ಪ್ರೆಷರ್ ಈಸ್ ಡಿಫೈನ್ಡ್ ಇನ್ ಲಿಮಿಟಿಂಗ್ ಸೆನ್ಸ್. ಆಲ್ರೆಡಿ ನೀವು ಮೋಷನ್ ಇನ್ ಸ್ಟ್ರೇಟ್ ಲೈನಲ್ಲೇ ನೋಡ್ತಾ ಬಂದಿದ್ರಿ. ನಾವು ಡಿಸ್ಪ್ಲೇಸ್ಮೆಂಟ್ ಡಿವೈಡ್ ಬೈ ಟೈಮ್ ಇಂಟರ್ವಲ್ ಅಂತ ತಗೋತೀವಿ. ಟೈಮ್ ಇಂಟರ್ವಲನ್ನು ಸಣ್ಣ ಮಾಡ್ತಾ ಬಂದಾಗ ಅದು ಅಂದರೆ ಲಿಮಿಟಿಂಗ್ ಮಾಡ್ತಾ ಬರ್ತೀವಿ ನಾವು. 10 to 0 ಅಂತ ತಗೋತೀವಿ. ಸೊ ಅವಾಗ ಏನಾಗುತ್ತೆ ಅಂದರೆ ಅದು ಡೆಫಿನೇಟ್ ಆಗುತ್ತೆ. ಹಾಗಾಗಿ ಪಿ ಈಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಎ ಟೆಂಡಿಂಗ್ ಟು 0. ಡೆಲ್ಟಾ ತುಂಬ ಸಣ್ಣದು ಮಾಡ್ತಾ ಬರ್ತೀವಿ. ಕರೆಸ್ಪಾಂಡಿಂಗ್ ಫೋರ್ಸ್ ಡೆಲ್ಟಾ ಎಫ್ ಬೈ ಡೆಲ್ಟಾ ಎ, ನಾವು ಇದನ್ನು ಪ್ರೆಷರ್ ಅಂತ ಕರಿತೀವಿ. ನಿಮ್ಗೆ ಇದ್ರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಬಿಡಿಸೋರಾದರೆ ದಟ್ ಇಸ್ ಡಿ ಎಫ್ ಬೈ ಡಿ ಎ ಅಂತ ತಗೋತೀವಿ. ಅಂದರೆ ವಿತ್ ರಿಸ್ಪೆಕ್ಟ್ ಟು ಏರಿಯಾವನ್ನು ನಾವು ಎಫನ್ನು ವಿತ್ ರಿಸ್ಪೆಕ್ಟ್ ಟು ಅದು ಬೇರೆ ಮ್ಯಾಥಮೆಟಿಕಲ್ ಸ್ಟೆಪ್ಸ್. ಓಕೆ, ಈಗ ನೆಕ್ಸ್ಟ್ ಏನು ಕೇಳಿದ್ರೆ, ಈ ಪ್ರೆಷರನ್ನು ಹೌದಾ ಅಲ್ಲ ಅಂತ ಒಂದು ಡೌಟ್ ಬರುತ್ತೆ ನಿಮಗೂ ಕೂಡ. ಏನು ಅಂದರೆ ಒಂದು ಫ್ಲೂಯಿಡಲ್ಲಿ ಹಾಕಿಟ್ಟಿದ್ದೀವಿ ನಾವು, ಅದ್ರ ಒಳಗಡೆ ಏನು ನಾವು ಕೈ ಹಾಕ್ಕೊಂಡಿದ್ದೀವಿ, ನಮ್ಮ ಕೈ ಮೇಲೆಲ್ಲ ಪ್ರೆಷರ್ ಬರುತ್ತಾ ಅಂತ ಅನಿಸುತ್ತೆ. ಬಟ್ ನಿಜವಾಗಿ ಬರೋದು ಹೌದು. ಬಟ್ ಯಾಕೆ ಅಂದರೆ ನಾವು ಒಂದು ಬಕೆಟು ಅಥವಾ ಒಂದು ಜಗ್ಗಲ್ಲೋ ನಾವು ಇದನ್ನು ನೋಡಿಕ್ಕೆ ಹೋದರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗಲ್ಲ ಅಷ್ಟೇ. ಅದೇ ನಾವು ಸ್ವಿಮ್ಮಿಂಗ್ ಗೊತ್ತಿದೆ ಅಂದರೆ ನಾವು ಡೀಪ್ ಇನ್ಸೈಡ್ ಹೋದಾಗ 10 ಫೀಟು 15 ಫೀಟು ಒಳಗಡೆ ನೀರಿನೊಳಗಡೆ ಹೋದಾಗ ನಮಗೆ ಫೀಲ್ ಆಗುತ್ತೆ, ಹೌದು ಫ್ಲೂಯಿಡ್ ನಮ್ಮ ಮೇಲೆ ಪ್ರೆಷರ್ ಆಗ್ತಾ ಇದೆ, ಎಲ್ಲ ಕಡೆಯಿಂದಲೂ ಪ್ರೆಷರ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಓಕೆ, ಅದಕ್ಕಾಗಿ ನಾವು ಒಂದು ಸಣ್ಣ ಡಿವೈಸನ್ನು ಯೂಸ್ ಮಾಡಿ ಒಳಗಡೆ ಪ್ರೆಷರ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡ್ತೀವಿ. ಅದಕ್ಕೇನು ಹೆಸರೇನು ಸಪ್ರೇಟ್ ಇಲ್ಲ. ಸೊ ಇಸ್ ಎ ಡಿವೈಸ್ ಯೂಸ್ ಟು ಮೆಷರ್ ದ ಪ್ರೆಷರ್ ಅಂತೇಳಿ. ಅದು ಏನಾಗಿರುತ್ತೆ ಕೇಳಿದರೆ, ಕನ್ಸಿಸ್ಟ್ ಆಫ್ ಆ್ಯನ್ ಇವ್ಯಾಕ್ಯುಯೇಟೆಡ್ ಸಿಲಿಂಡರ್. ಇವ್ಯಾಕ್ಯುಯೇಟೆಡ್ ಅಂದರೆ ಖಾಲಿ, ಒಳಗಡೆ ಏನೂ ಇಲ್ಲ. ನಾವು ಕೆಲವೊಮ್ಮೆ ತಪ್ಪು ಮಾತಾಡ್ತೀವಿ. ಏನು ಕೇಳಿದರೆ ಖಾಲಿ ಬಾಟ್ಲ್ ಅಂತ ಹೇಳ್ತೀವಿ. ಯೂಶಲಿ ಏನು ಅಂದರೆ ಬಾಟ್ಲೊಳಗೆ ಮೊದಲು ಯಾವುದೋ ಲಿಕ್ವಿಡ್ ಇತ್ತು, ಅದು ಈಗ ಖಾಲಿ ಆಗಿದೆ, ಅದಕ್ಕೆ ಖಾಲಿ ಬಾಟ್ಲಿ ಅಂತೀವಿ. ಬಟ್ ಆ್ಯಕ್ಚುಲಿ ಇನ್ನೊಂದು ಫ್ಲೂಯಿಡ್ ಒಳಗಡೆ ಸೇರಿಕೊಂಡಿದೆ, ಏನದು? ಏರ್. ಹಾಗಾಗಿ ಭಾಳ ಕಷ್ಟ ನಾವು ಖಾಲಿ ಬಾಟ್ಲನ್ನು ತಗೊಳ್ಳೋದು ಅಂದರೆ ಅಷ್ಟು ನಾಟ್ ಸೊ ಈಸಿ. ಬಟ್ ಇಲ್ಲೇನು ಮಾಡ್ತೀವಿ ನಾವು ಅಂದರೆ, ಒಂದು ಸಿಲಿಂಡರ್ ಇದೆ ಫಿಟೆಡ್ ವಿತ್ ಪಿಸ್ಟನ್, ಫ್ರಿಕ್ಷನ್ಲೆಸ್ ಪಿಸ್ಟನ್, ಸ್ಮೂತಾಗಿ ಮೂವ್ ಆಗ್ತಾ ಇರುವಂಥದ್ದು. ಅದನ್ನು ಒಳಗಡೆ ಸಿಲಿಂಡ್ರನ್ನು ಇವಾಕ್ಯುಯೇಟ್ ಮಾಡಿದ್ವಿ, ಒಳಗಡೆ ಗಾಳಿಯನ್ನೆಲ್ಲ ಸಕ್ ಮಾಡಿ ಹೊರಗಡೆ ಹಾಕಿದ್ವಿ. ಸೊ ನಿಮಗೆ ಈ ಪಿಸ್ಟನ್ ಸಿಲಿಂಡ್ರು ಬೆನ್ನು ಬಿಡಲ್ಲ, ಒಂದು 2-3 ಚಾಪ್ಟ್ರಿಗೆ ಬರ್ತಾನೆ ಇರುತ್ತೆ. ಅದಕ್ಕೆ ಏನು ಮಾಡ್ಕೊಳ್ಳಿ ನೀವು, ಪಿಸ್ಟನ್
ಆ್ಯಂಡ್ ಸಿಲಿಂಡರ್ಗೆ ಒಂದು ಪಿಸ್ಟನ್ ಫಿಟ್ ಮಾಡಿದ್ದಾರೆ. ಸೊ ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಕಣ್ಣಿಗೆ ಕ್ಲೀನಾಗಿ ಅರ್ಥ ಆಗಬೇಕು, ಕಾಣಿಸ್ಬೇಕು ಅಂದರೆ ಸೈಕಲ್ ಪಂಪನ್ನು ನೋಡ್ತಾ ಇದ್ರೆ ನೀವು ಅದು ಗೊತ್ತಾಗುತ್ತೆ. ಆ ಹೊರಗಡೆ ಸಿಲಿಂಡರ್ ಅದು, ಆ ಪಂಪ್ ಇದೆಯಲ್ಲ ಅದು ಪಿಸ್ಟನ್. ಸೊ ಅಷ್ಟು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಮುಂದೆ ಹೇಳಿದ್ದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವೀಗ ಅದರ ಒಂದು ಸೆಕ್ಷನ್ ಆ ಸಿಲಿಂಡರನ್ನು ಹಿಂಗೆ ಸ್ಲೈಸ್ ಮಾಡಿ ಕಟ್ ಮಾಡಿದ್ದೀವಿ ಅಂದ್ಕೊಳ್ಳಿ, ನೋಡಬೇಕು ನಾವು ಒಳಗಡೆ ಏನಿದೆ ಅಂತೇಳಿ. ಅಲ್ಲಿ ಇವೆಲ್ಲ ವಾಲ್ ಆಫ್ ದ ಸಿಲಿಂಡರ್, ಇದು ಪಿಸ್ಟನ್. ಸೊ ಪಿಸ್ಟನ್ನು ಇದ್ರ ಒಳಗಡೆ ಜಾಗ ಇದೆಯಲ್ಲ, ಇದನ್ನು ಇವಾಕ್ಯುಯೇಟ್ ಮಾಡಿದ್ದೀವಿ ನಾವು, ಒಳಗಡೆ ಏರನ್ನೆಲ್ಲ ರಿಮೂವ್ ಮಾಡಿದ್ದೀವಿ. ಸೊ ಅವಾಗ ಏನಾಗುತ್ತೆ, ಈ ಪಿಸ್ಟನ್ ನಿಲ್ಲೋಕ್ಕೆ ಸಾಧ್ಯ ಇಲ್ಲ. ಗೊತ್ತಾಗುತ್ತೆ ನಿಮ್ಗೆ ಯಾಕೆ ಅಂತೇಳಿ, ಅಂದರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದೆ, ಆ ಒಂದು ಪಿಸ್ಟನನ್ನು ಏನು ಮಾಡುತ್ತೆ, ಮೂವ್ ಮಾಡುತ್ತೆ ಕೆಳಗಡೆ. ಅದಕ್ಕೆ ಬರಬಾರ್ದು ಅಂತ ಒಂದು ಸ್ಪ್ರಿಂಗ್ ಹಾಕಿದ್ದೀವಿ ನಾವು. ಆ ಸ್ಪ್ರಿಂಗ್ ಏನು ಮಾಡುತ್ತೆ, ಆ ಪಿಸ್ಟನನ್ನು ಮೂವ್ ಆಗ್ಲಿಕ್ಕೆ ಬಿಡೋದಿಲ್ಲ. ಸೊ ಹೊರಗಡೆಯ ಪ್ರೆಷರು, ಈ ಒಳಗಡೆಯ ಫೋರ್ಸ್ ಪರ್ ಏರಿಯಾ, ಯಾಕಂದರೆ ಇದ್ರ ಏರಿಯಾ ನಮ್ಗೆ ಗೊತ್ತಿದೆ, ಎರಡು ಬ್ಯಾಲೆನ್ಸ್ ಆಗಿ ಒಂದು ಪಾಯಿಂಟಲ್ಲಿ ನಿಂತ್ಕೊಳ್ಳುತ್ತೆ. ಸೊ ಈ ಸ್ಪ್ರಿಂಗ್ ಈಸ್ ಕನೆಕ್ಟೆಡ್ ಬಿಟ್ವೀನ್ ದ ಪಿಸ್ಟನ್ ಆ್ಯಂಡ್ ಬಾಟಮ್ ಆಫ್ ದ ಸಿಲಿಂಡರ್. ಓಕೆ, ಆ ಪಿಸ್ಟನ್ ಏರಿಯಾವನ್ನು ಎ ಅಂತ ನಾವು ಅಂದ್ಕೊಳ್ಳೋಣ. ಇದ್ರ ಏರಿಯಾ ಎ ಇದೆ, ಈ ಸ್ಪ್ರಿಂಗ್ ಇದನ್ನು ಲಿಫ್ಟ್ ಮಾಡ್ತೀವಿ. ಸೊ ನಾವು ಇದನ್ನು ತಗೊಂಡೋಗಿ ಒಂದು ಫ್ಲೂಯಿಡ್ ಒಳಗಡೆಗೆ ಸಬ್ಮರ್ಜ್ ಮುಳುಗಿಸಿದ್ವಿ ನಾವು. ಡಿವೈಸ್ ಈಸ್ ಸಬ್ಮರ್ಜ್ ಇನ್ ಎ ಫ್ಲೂಯಿಡ್, ದ ಫ್ಲೂಯಿಡ್ ಎಕ್ಸರ್ಟ್ ಎ ಫೋರ್ಸ್ ಆನ್ ಪಿಸ್ಟನ್. ಈಗ ಫ್ಲೂಯಿಡ್ ಎಲ್ಲ ಕಡೆ ಫೋರ್ಸ್ ಹಾಕುತ್ತೆ, ಬಟ್ ಈ ಪಿಸ್ಟನ್ ಮೇಲೆ ಹಾಕಿದರೆ ಏನಾಗುತ್ತೆ, ಸ್ಪ್ರಿಂಗ್ ಕಾಂಪ್ರೆಸ್ ಆಗುತ್ತೆ. ಸೊ ಆಲ್ರೆಡಿ ಈ ಸ್ಪ್ರಿಂಗನ್ನು ತಗೊಂಡು ಕ್ಯಾಲಿಬ್ರೇಟ್ ಮಾಡಿರ್ತೀವಿ. ಕ್ಯಾಲಿಬ್ರೇಟ್ ಅಂದರೆ ಎಷ್ಟು ಅದರ ಮೇಲೆ ಎಷ್ಟು ಆ ಫೋರ್ಸ್ ಆ್ಯಕ್ಟ್ ಆದಾಗ, ಫೋರ್ಸ್ ಪರ್ ಏರಿಯಾ ಅಂದರೆ ನಾವು ಪ್ರೆಷರ್ ಅಂತೀವಿ, ಆ ಸ್ಪ್ರಿಂಗ್ ಎಷ್ಟು ಕಾಂಪ್ರೆಸ್ ಆಗುತ್ತೆ ಇವನ್ನೆಲ್ಲ ಕ್ಯಾಲಿಬ್ರೇಟ್ ಮಾಡಿರ್ತಾರೆ. ಹಾಗಾಗಿ ನಮಗೆ ಆ ಫ್ಲೂಯಿಡು ಒಂದು ಡೆಪ್ತಲ್ಲಿ ನಾವು ಈ ಡಿವೈಸನ್ನು ಇಟ್ಟಾಗ ಅದರ ಮೇಲೆ ಎಷ್ಟು ಪ್ರೆಷರನ್ನು ಹಾಕ್ತಾ ಇದೆ ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಫೋರ್ಸ್ ಪರ್ ಏರಿಯಾ, ಆ ಒಂದು ಏರಿಯಾದಲ್ಲಿ ಎಷ್ಟು ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ, ಸೊ ಅದನ್ನು ನಾವು ಪ್ರೆಷರನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಪ್ರೆಷರ್ ಇನ್ ಎ ಫ್ಲೂಯಿಡ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಯೂಸಿಂಗ್ ದ ರಿಲೇಷನ್ ದಟ್ ಈಸ್ P = F/A ಅಂತ. ಇದಾದಮೇಲೆ ನಾವು ಏನು ಪ್ರೆಷರ್ ಅಂದರೆ ಏನು ಕೇಳಿದ್ರೆ, ಇಟ್ಸ್ ಎ ಸ್ಕೇಲರ್ ಕ್ವಾಂಟಿಟಿ. ನಮಗೆ ಫೋರ್ಸ್ ವೆಕ್ಟರು, ಬಟ್ ಪ್ರೆಷರ್ಗೆ ನಾವು ಯೂಸ್ವಲಿ ವೆಕ್ಟರ್ ಮತ್ತು ಸ್ಕೇಲರ್ ಅನ್ನುವಾಗ ಟೆನ್ಸರ್ ಅಂತೀವಿ, ಅದು ಎಲ್ಲದೂ ಟೆನ್ಸರೇ ಆಗಿರುತ್ತೆ ಬಿಡಿ. ಬಟ್ ಈಗ ನಾವು ಫಸ್ಟ್ ಪಿ ಯುದಲ್ಲಿ ಇದ್ದೀವಿ, ಹಾಗಾಗಿ ಪ್ರೆಷರ್ ಇಸ್ ಎ ಸ್ಕೇಲರ್ ಕ್ವಾಂಟಿಟಿ. ಆ ಡೈಮೆನ್ಷನ್, ಒಂದು ಹೊಸ ಫಿಸಿಕಲ್ ಕ್ವಾಂಟಿಟಿಯನ್ನು ನಾವು ಡಿಫೈನ್ ಮಾಡಿದಾಗ ಅದರ ಡೈಮೆನ್ಷನನ್ನು ಹೇಳಬೇಕು. ಸೊ M1 ಇರುತ್ತೆ, L-1 ಇರುತ್ತೆ, T-2. ನಿಮಗೆ ಡೈಮೆನ್ಷನ್ ಮಾಡೋದು ತುಂಬ ಈಸಿ. ಪ್ರೆಷರ್ P = ಫೋರ್ಸ್ ಪರ್ ಏರಿಯಾ F/A ಅಂತ ಬರುತ್ತೆ. ಆ ಪ್ರಕಾರ ಡೈಮೆನ್ಷನು M1, L-1, T-2 ಅಂತ ಬರುತ್ತೆ. ಇನ್ನು SI ಯೂನಿಟು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ನ್ಯೂಟನ್ ಅನ್ನೋದು SI ಯೂನಿಟ್ ಆಫ್ ಫೋರ್ಸು, ಮೀಟರ್ ಸ್ಕ್ವೇರ್ ಏರಿಯಾದ್ದು ಪರ್ ಮೀಟರ್, ಯಾಕೆಂದರೆ ಡಿನಾಮಿನೇಟ್ರಲ್ಲಿ ಇದೆ ಅದು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಸೊ ಈ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರಿಗೆ ನಾವು ಪಾಸ್ಕಲ್ ಅಂತ ಕರಿತೀವಿ. ಅಂದರೆ ಅವರು ಈ ಒಂದು ಫ್ಲೂಯಿಡ್ ಮೆಕ್ಯಾನಿಕ್ಸಲ್ಲಿ ತುಂಬಾ ವರ್ಕ್ ಮಾಡಿರುವಂಥವ್ರು. ಹಾಗಾಗಿ ಅವ್ರ ಹೆಸರಿರೋದ್ರಿಂದ ನೋಡಿ, ಕ್ಯಾಪಿಟಲಲ್ಲಿ P ಮತ್ತು A ಅಂತಲೂ ನಾವು ಯೂಸ್ ಮಾಡ್ತೀವಿ ಪ್ರೆಷರಿಗೆ, PA ಅಂತೇಳಿ. ಪಾಸ್ಕಲ್ ಅನ್ನೋದು SI ಯೂನಿಟ್. ಸರಿ ನೆನ್ಪಿಟ್ಕೊಳ್ಳಿ, ಐದರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆರ್ ಪಾಸ್ಕಲ್, ಇದನ್ನು SI ಯೂನಿಟ್ ಅಂತ ಕರಿತೀವಿ. ಇನ್ನು ಕಾಮನ್ ಯೂನಿಟ್ ನೋಡಿ, ಪ್ರೆಷರ್ ಅಂದರೆ ತುಂಬ ಸ್ಪೆಷಲ್, ನಮಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದರಲ್ಲಿ ಕಾಮನ್ ಯೂನಿಟ್ ಅಂತ ಹೇಳ್ತೀವಲ್ಲ, ಅಂದರೆ ಜನರಲ್ ಆಗಿ ನಾವು ಮಾತಾಡುವಂಥದ್ದು ಅಥವಾ ಪರ್ಟಿಕ್ಯುಲರ್ ಒಂದು ಫೀಲ್ಡಲ್ಲಿ ಆ ಒಂದು ಯೂನಿಟನ್ನು ಬಳಸ್ತಾರೆ. ಅದೇನು ಕೇಳಿದರೆ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಅನ್ನೋದು ಒಂದು ಯೂನಿಟ್ ಆಫ್ ದ ಪ್ರೆಷರು. ಸೊ ಇದನ್ನು ಶಾರ್ಟ್ ಆಗಿ ATM ಅಂತಲೂ ಕೂಡ ಬಳಸ್ತಾರೆ. ಎಲ್ಲ ಕಲಿತೀರಿ ಇದ್ರ ಬಗ್ಗೆ, ನಥಿಂಗ್ ಟು ವರಿ. ಸೊ ಈಗ ಜಸ್ಟ್ ಇದರ ಇಂಟ್ರಡಕ್ಷನ್ ತಿಳ್ಕೊಳ್ಳಿ. ಸೊ ಈ ಅಟ್ಮಾಸ್ಫಿಯರ್ ಅನ್ನೋದು ಪ್ರೆಷರ್ ಎಕ್ಸರ್ಟೆಡ್ ಬೈ ದ ಅಟ್ಮಾಸ್ಫಿಯರ್ ಎಟ್ ಸೀ ಲೆವೆಲ್. ಸಮುದ್ರ ಮಟ್ಟದಲ್ಲಿ ನಾವು ಒಂದು ಫ್ಲೂಯಿಡ್ ಒಳಗಡೆ ಇದ್ದೀವಿ. ಯಾವ ಫ್ಲೂಯಿಡ್ ಅದು? ಏರ್. ಆ ಏರ್ ಒಳಗಡೆ ನಾವು ಇದೀವಲ್ಲ, ನಮಗೂ ಕೂಡ ನಮ್ಮ ಬಾಡಿ ಮೇಲೆ ಒಂದು ಪ್ರೆಷರ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಜನರಲಿ ಎಲ್ಲ ಕಡೆಯೂ ನಾವಿರೋ ಜಾಗದಲ್ಲಿ ಪ್ರೆಷರ್ ಆ್ಯಕ್ಟ್ ಆಗ್ತಾ ಇರುತ್ತೆ. ಇದಕ್ಕೆ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿರೋ ಪ್ರೆಷರ್ಗೆ ಅಟ್ಮಾಸ್ಫಿಯರ್ ಪ್ರೆಷರ್ ಅಂತ ಕರೀತಾರೆ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಆ ಒಂದು ವ್ಯಾಲ್ಯೂಸನ್ನು ನಾವು SIಗೆ ಕನ್ವರ್ಟ್ ಮಾಡ್ಕೋಬೋದು. ಅಂದರೆ 1 ಅಟ್ಮಾಸ್ಫಿಯರ್ ಅನ್ನೋದು 1.013 × 10⁵ ಪಾಸ್ಕಲ್ ಅಂತ ಕರೀತಾರೆ. ಓಕೆ, ಈಗ ಇನ್ನೊಂದು ಫಿಸಿಕಲ್ ಕ್ವಾಂಟಿಟಿ ಬಗ್ಗೆ ಮಾತಾಡೋಣ. ಏನು ಅಂದರೆ ಡೆನ್ಸಿಟಿ. ಭಾಳ ಸಣ್ಣವರಿಂದ ಕಲ್ತ್ಕೊಂಡು ಬಂದಿದ್ದೀರಿ ಡೆನ್ಸಿಟಿಯನ್ನು. ಆ ಫ್ಲೂಯಿಡ್ಗೆ ಒಂದು ಮಾಸ್ ಅಂತ ಹೇಳ್ತೀವಿ ನೋಡಿ. ಮಾಸ್ ಬೇರೆ, ವೇಟ್ ಬೇರೆ. ನಮ್ಗೆ ಮಾಸ್ ಅಂದರೆ ಗೊತ್ತಿದೆ. ಸೊ ಮಾಸ್ ರಿಮೇನ್ ಸೇಮ್. ಯಾವುದೇ ಒಂದು ಮ್ಯಾಟ್ರನ್ನ ಮಾಸ್ ಚೇಂಜ್ ಆಗಲ್ಲ, ವೇಟ್ ಚೇಂಜ್ ಆಗುತ್ತೆ. ನಾವಿಲ್ಲಿ ವೇಟಿನ ಸುದ್ದಿ ಮಾತಾಡಲಿಲ್ಲ, ಮಾಸಿನ ಸುದ್ದಿ. ಆಕ್ಯುಪೈಯಿಂಗ್ ಎ ವಾಲ್ಯೂಮ್ V ಅಂದರೆ ಆವಾಗ ನಾವು ಅದನ್ನು ಡೆನ್ಸಿಟಿ ಅಂತ ಹೇಳ್ತೀವಿ. ಅಂದರೆ ಈಗ ನಿಮ್ಮ ಕ್ಲಾಸ್ ರೂಮಿನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವೊಂದು 20 ಸ್ಟೂಡೆಂಟ್ಸ್ ಇದ್ದೀರಿ ಕ್ಲಾಸ್ ರೂಮಲ್ಲಿ, ಫ್ರೀಯಾಗಿ ಕೂತ್ಕೊಂಡಿದ್ದೀರಿ. ಡೆನ್ಸಿಟಿ ಇಸ್ ಲೆಸ್. ಅದೇ ಕ್ಲಾಸ್ ರೂಮ್ ಈಗ ಒಂದು 50 ಸ್ಟೂಡೆಂಟ್ಸ್ ಆದರು. ಈಗ ನೋಡಿ, ಡೆನ್ಸಿಟಿ ಜಾಸ್ತಿ ಆಯಿತು, ನಂಬರ್ ಆಫ್ ಸ್ಟೂಡೆಂಟ್ಸ್ ಅಥವಾ ಪಾರ್ಟಿಕಲ್ಸ್ ಇನ್ ದಟ್ ವಾಲ್ಯೂಮ್, ಒಂದೇ ಸೇಮ್ ವಾಲ್ಯೂಮಲ್ಲಿ ಪಾರ್ಟಿಕಲ್ಸ್ ಜಾಸ್ತಿ ಆಯಿತು. ಹಾಗೆ 100 ಸ್ಟೂಡೆಂಟ್ಸ್ ಕೂತ್ಕೊಂಡಿದ್ರಿ, ಇನ್ನೂ ಜಾಸ್ತಿ ಆಯಿತು. ಹೀಗೆ ಇದು ಒಂದು ಎಕ್ಸಾಂಪಲ್.
ಹಾಗೆ ನಾವಿಲ್ಲಿ ಈ ಒಂದು ಡೆನ್ಸಿಟಿ, ಮಾಸ್ ಡೆನ್ಸಿಟಿ ಅಂದಾಗ ಮಾಸ್ ಪರ್ ವಾಲ್ಯೂಮ್ ಅಂತ ಕರಿತೀವಿ. ಡೆನ್ಸಿಟಿಯನ್ನು ರೋ ಇಂದ ಇಂಡಿಕೇಟ್ ಮಾಡ್ತಾರೆ. ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಬೈ ವಾಲ್ಯೂಮ್. ಮಾಸ್ ಬೈ ವಾಲ್ಯೂಮ್ ಇದನ್ನು ರೋ ಅಂತ ಕರೀತಾರೆ ಮಕ್ಕಳೇ. ನಿಮಗಿದು ಮೋಸ್ಟ್ಲಿ ಹೊಸದು ಅನಿಸುತ್ತೆ, ಎಲ್ಲೋ ಯೂಸ್ ಮಾಡಿದ್ರು ಇಲ್ಲ ಗೊತ್ತಿಲ್ಲ. ಆ ರೋ ಅಂತ ಇದನ್ನು ಪ್ರೊನೌನ್ಸ್ ಮಾಡ್ತಾರೆ. ನಾಟ್ ಲೈಕ್ ಎ ಪಿ ಅಲ್ಲ, ಇದು ರೋ ಗ್ರೀಕ್ ಲೆಟರ್. ಸೊ ನೆಕ್ಸ್ಟ್ ಏನು ಕೇಳಿದರೆ ಡೆನ್ಸಿಟಿಯ SI ಯೂನಿಟು kg ಪರ್ ಮೀಟರ್ ಕ್ಯೂಬ್. ಅಂದರೆ kg ಮಾಸ್ಗೆ ವಾಲ್ಯೂಮು ಮೀಟರ್ ಕ್ಯೂಬ್, kg ಪರ್ ಮೀಟರ್ ಕ್ಯೂಬ್. ಸೊ ಡೈಮೆನ್ಷನ್ ಏನಾಯಿತು, m(l)(-3). ಒಂದು m ಇದೆ, ವಾಲ್ಯೂಮ್ ಕೆಳಗಡೆ ಇದೆ, ಲೆಂತ್ ಇಂಟು ಲೆಂತ್, ಹಾಗಾಗಿ m(l)(-3). ಇದರ ಡೈಮೆನ್ಷನ್. ಇದಕ್ಕೆ ನೋಡಿ ಇನ್ನೊಂದು ಹೇಳ್ತೀವಿ ನಾವು, ಇಟ್ ಈಸ್ ಎ ಪಾಸಿಟಿವ್ ಸ್ಕೇಲಾರ್ ಕ್ವಾಂಟಿಟಿ. ಯಾಕೆಂದರೆ ಸ್ಕೇಲಾರ್ ಕ್ವಾಂಟಿಟಿ ಕೆಲವೊಮ್ಮೆ ನೆಗೆಟಿವ್ ಆಗ್ಬೋದು. ಈಗ ಟೆಂಪ್ರೇಚರು ಸ್ಕೇಲಾರು, ಟೆಂಪ್ರೇಚರಲ್ಲಿ ಪ್ಲಸ್ ಟೆಂಪ್ರೇಚರು ಮೈನಸ್ ಟೆಂಪ್ರೇಚರ್ ಎಲ್ಲ ಬರುತ್ತೆ. ಬಟ್ ಡೆನ್ಸಿಟಿಯಲ್ಲಿ ಮೈನಸ್ ಬರಲ್ಲ, ನೆಗೆಟಿವ್ ವ್ಯಾಲ್ಯೂ ಯಾವತ್ತೂ ಬರಲ್ಲ. ಸೊ ಹಾಗಾಗಿ ಇದು ಪಾಸಿಟಿವ್ ಸ್ಕೇಲಾರ್ ಕ್ವಾಂಟಿಟಿ ಯಾವುದು, ಡೆನ್ಸಿಟಿ ಅನ್ನುವಂಥ. ಇನ್ನು ನಾವು ಭಾಳಷ್ಟು ರೆಫರೆನ್ಸ್ ಆಗಿ ಒಂದು ಬೇಕಲ್ವ ನಮಗೆ, ಅದು ಕಂಪೇರ್ ಮಾಡೋಕ್ಕೆ. ನಮ್ಗೆ ಗೊತ್ತಿರುವಂತೆ ವಾಟರ್ ಬೆಸ್ಟ್ ಎಕ್ಸಾಂಪಲ್. ಬಟ್ ವಾಟರ್ಗೂ ಕೂಡ ಡೆನ್ಸಿಟಿ ಚೇಂಜ್ ಆಗ್ತಾ ಇರುತ್ತೆ, ಟೆಂಪ್ರೇಚರ್ ಚೇಂಜ್ ಆದ ಹಾಗೆ. ಬಟ್ ಅಟ್ 4 ಡಿಗ್ರಿ ಸೆಲ್ಸಿಯಸ್ಸು ಇದರ ಡೆನ್ಸಿಟಿ ಮ್ಯಾಕ್ಸಿಮಮ್ ಇರುತ್ತೆ. ಅದನ್ನು ಡಿಸ್ಕಸ್ ಮಾಡ್ತೀವಿ ಅಲ್ಲಿ ಥರ್ಮಲ್ ಪ್ರಾಪರ್ಟಿ ಬಂದಾಗ, ಆ ಚಾಪ್ಟ್ರಲ್ಲಿ ಅನಾಮಲಸ್ ಎಕ್ಸ್ಪಾನ್ಷನ್ ಆಫ್ ವಾಟರ್ ಅಂತೇಳಿ. ಸೊ ಇಲ್ಲಿ ಡೆನ್ಸಿಟಿ ಆಫ್ ವಾಟರ್ ಎಟ್ 4 ಡಿಗ್ರಿ ಸೆಲ್ಸಿಯಸ್ಸನ್ನು ನಾವು ಸ್ಟ್ಯಾಂಡರ್ಡ್ ಆಗಿ ತಗೋತೀವಿ. ದಟ್ ಈಸ್ 1 × 10⁻³ kg ಪರ್ ಮೀಟರ್ ಕ್ಯೂಬ್. ನೋಡಿ, ಡೆನ್ಸಿಟಿ ಆಫ್ ವಾಟರು 1000 kg ಪರ್ ಮೀಟರ್ ಕ್ಯೂಬ್ ಎಟ್ 4 ಡಿಗ್ರಿ ಸೆಲ್ಸಿಯಸ್. ಇದನ್ನು ನಾವು ಸ್ಟ್ಯಾಂಡರ್ಡ್ ಆಗಿ ತಗೋತೀವಿ. ಓಕೆ, ಇನ್ನು ಬೇರೆ ಬೇರೆ ಡೆನ್ಸಿಟಿಗಳು ಎಲ್ಲವೂ ನಿಮ್ಮ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಸಿಗುತ್ತೆ. ಈಗ ಅಲ್ಯೂಮಿನಿಯಂ ಬಂದರೆ 2.7 × 10⁻³ ಅಂದರೆ 2700 kg ಪರ್ ಮೀಟರ್ ಕ್ಯೂಬ್, ಜಾಸ್ತಿ ಇದೆ ನೋಡಿ ವಾಟರ್ಗಿಂತ. ಇನ್ನು ಮರ್ಕ್ಯೂರಿ ಬಂದರೆ 13.6 13,600 kg ಪರ್ ಮೀಟರ್, ತುಂಬಾ ಹೈಯೆಸ್ಟ್ ಡೆನ್ಸಿಟಿ ಆಫ್ ಮರ್ಕ್ಯೂರಿ ಅಲ್ವಾ. ಸೊ ಇವೆಲ್ಲ ಡಿಫ್ರೆಂಟ್ ಮಟೀರಿಯಲ್ಗಳ ಡೆನ್ಸಿಟಿಗಳನ್ನು ನಾವು ಈ ರೀತಿ ರೆಕಾರ್ಡ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ವರ್ಡ್ ಬರುತ್ತೆ ರಿಲೇಟಿವ್ ಡೆನ್ಸಿಟಿ. ನಿಮ್ಮ ಕೆಲವೊಮ್ಮೆ ನೀವು ಅದನ್ನು ಏನು ಕೇಳಿದರೆ ಸ್ಪೆಸಿಫಿಕ್ ಗ್ರಾವಿಟಿ ಅಂತಲೂ ಓದ್ಬೋದು. ಬಟ್ ಸ್ಪೆಸಿಫಿಕ್ ಗ್ರಾವಿಟಿಗೂ ಏನೂ ಸಂಬಂಧ ಇಲ್ಲ. ಅದು ಬೈ ಮಿಸ್ಟೇಕ್ ಅನ್ಕೊಳ್ಳೋಣ, ಯಾಕೆಂದರೆ ಒಂದು ತಪ್ಪಾಗಿ ಹೆಸರಿಟ್ಬಿಟ್ಟಿದ್ದಾರೆ. ಏನೋ ಒಂದು ಅದಕ್ಕೂ ಸಂಬಂಧನೇ ಇಲ್ಲ, ಗ್ರಾವಿಟಿಯಲ್ಲೂ ಬರಲ್ಲ. ಹಾಗೆ ರಿಲೇಟಿವ್ ಡೆನ್ಸಿಟಿ ಅನ್ನೋದು ಮೀನಿಂಗ್ಫುಲ್. ಸೊ ಅದನ್ನೇ ನಾವು ಯೂಸ್ ಮಾಡೋಣ. ಹಾಗಾದರೆ ರಿಲೇಟಿವ್ ಡೆನ್ಸಿಟಿ ಅಂದರೆ ಏನು ಗೊತ್ತಾ, ಡೆನ್ಸಿಟಿ ಆಫ್ ಎ ಸಬ್ಸ್ಟೆನ್ಸ್ ಡಿವೈಡ್ ಬೈ ಡೆನ್ಸಿಟಿ ಆಫ್ ವಾಟರ್ ಎಟ್ 4 ಡಿಗ್ರಿ ಸೆಲ್ಸಿಯಸ್. 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಡೆನ್ಸಿಟಿ ನಮ್ಗೆ ಗೊತ್ತಿದೆ, ನಾವು ರೆಫರೆನ್ಸಿಗೆ ಇಟ್ಕೊಂಡಿದ್ದೀವಿ. ಯಾವುದೇ ಸಬ್ಸ್ಟೆನ್ಸಿನ ಡೆನ್ಸಿಟಿಯನ್ನು ಡಿವೈಡ್ ಬೈ ಡೆನ್ಸಿಟಿ ಆಫ್ ವಾಟರ್ ಎಟ್ 4 ಡಿಗ್ರಿ ಮಾಡಿದರೆ ಪ್ಯೂರ್ಲಿ ನಂಬರ್ ಬರುತ್ತೆ, ಯೂನಿಟ್ ಇರಲ್ಲ, ಡೈಮೆನ್ಷನ್ ಇರಲ್ಲ, ಅಂತ ಒಂದು ನಂಬರ್ ಬರುತ್ತೆ. ಅದಕ್ಕೆ ರಿಲೇಟಿವ್ ಡೆನ್ಸಿಟಿ. ನೀವು ಹೇಳ್ಬೋದು, ಏನು ಸರ್ ಇದೆಲ್ಲ ಯಾಕೆ ಬೇಕಿತ್ತು ನಮ್ಮ ತಲೆ ತಿನ್ನೋಕೆ ಅಂತ. ಬಟ್ ಹಾಗಲ್ಲ. ಈಗ ನೋಡಿ, ಡೆನ್ಸಿಟಿ ಆಫ್ ವಾಟರ್ ಅಂದರೆ 1 × 10⁻³, ಡೆನ್ಸಿಟಿ ಆಫ್ ಅಲ್ಯೂಮಿನಿಯಂ ಅಂದರೆ 2.7 × 10⁻³. ಕ್ಯಾಲ್ಕುಲೇಷನ್ ಎಲ್ಲ ಮಾಡುವಾಗ, ಎಲ್ಲೋ ಕಂಪೇರ್ ಮಾಡುವಾಗ ಈ ಪವರ್ಸ್ ಎಲ್ಲ ನಮಗೆ ಕ್ಲಿಯರ್ ಪಿಕ್ಚರ್ ಕೊಡಲ್ಲ. ಬಟ್ ಇದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಇಟ್ ಈಸ್ ಎ ಯೂನಿಟ್ಲೆಸ್ ಆ್ಯಂಡ್ ಡೈಮೆನ್ಷನ್ಲೆಸ್ ಪಾಸಿಟಿವ್ ಸ್ಕೇಲಾರ್ ಕ್ವಾಂಟಿಟಿ. ಓಕೆ, ಈಗಾಗಲೇ ಹೇಳಿದ್ದೀನಿ ನಾನು. ಈಗ ಒಂದು ಅಲ್ಯೂಮಿನಿಯಂನ ಎಕ್ಸಾಂಪಲ್ ತಗೊಳ್ಳೋಣ. ಅಲ್ಯೂಮಿನಿಯಂನ ಆ್ಯಕ್ಚುಯಲ್ ಡೆನ್ಸಿಟಿ 2.7 × 10⁻³ kg ಪರ್ ಮೀಟರ್ ಕ್ಯೂಬ್. ಅದಕ್ಕೆ ಡಿವೈಡ್ ಬೈ ವಾಟರ್, ಡೆನ್ಸಿಟಿ ಆಫ್ ವಾಟರ್ ಎಟ್ 4 ಡಿಗ್ರಿ ಸೆಲ್ಸಿಯಸ್. ಅದೆಷ್ಟಿರುತ್ತೆ ಅಂದರೆ 1 × 10⁻³ kg ಪರ್. ಈ ಯೂನಿಟ್ಗಳು ಕ್ಯಾನ್ಸಲ್ ಆಯಿತಾ, 10⁻³ ಕ್ಯಾನ್ಸಲ್ ಆಯಿತಾ, 2.7 ಡಿವೈಡ್ ಬೈ 1. ಆನ್ಸರ್ ಏನು ಉಳಿಯುತ್ತೆ, ರಿಲೇಟಿವ್ ಡೆನ್ಸಿಟಿ ಆಫ್ ಅಲ್ಯೂಮಿನಿಯಂ ದಟ್ ಈಸ್ 2.7. ಸೊ ಹೀಗೆ ನಾವು ಇದನ್ನು ಕಂಪೇರ್ ಮಾಡ್ಕೊಳ್ಳೋಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಅದು ಸಾಲ್ವ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ. ದ 2 ಥೈ ಬೋನ್ಸ್ ಅಂದರೆ ಫೀಮರ್ಸ್ ಅಂತಾರಲ್ಲ, ಈ ತೊಡೆ ಮೂಳೆಗಳು ಅಲ್ವಾ, ಬಯಾಲಜಿ ಜಾಸ್ತಿ ಗೊತ್ತಿಲ್ಲ ನನಗೆ. ಈಚ್ ಆಫ್ ಕ್ರಾಸ್ ಸೆಕ್ಷನಲ್ ಏರಿಯಾ 10 cm². ಸಪೋರ್ಟ್ಸ್ ದ ಅಪ್ಪರ್ ಪಾರ್ಟ್ ಆಫ್ ಎ ಹ್ಯೂಮನ್ ಬಾಡಿ ಆಫ್ ಮಾಸ್ 40 kg. ಎಸ್ಟಿಮೇಟ್ ದ ಎವರೇಜ್ ಪ್ರೆಷರ್ ಸಸ್ಟೈನ್ಡ್ ಬೈ ದ ಫೀಮರ್ಸ್. ಪ್ರೆಷರ್ ಫೈಂಡ್ ಔಟ್ ಮಾಡಿ ಅಂದರೆ ಇದು ಹೆಂಗೆ ಅಂದರೆ, ನಮ್ಮ ಕಾಲೇ ನಮ್ಮ ಭಾರನ ಹೊರಬೇಕು ಅಲ್ವಾ. ನಿಜ, ಅಂದರೆ ನಮ್ಮ ಅಪ್ಪರ್ ಪಾರ್ಟ್ ಏನಿದೆ ಆ ಬಾಡಿ ವೆಯ್ಟನ್ನು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದೀವಿ ಅಂದರೆ, ಕಾಲು ಅಂದರೆ ಅದರ ಬೋನ್ಸ್ ಏನಿದೆ ಒಳಗಡೆಗೆ, ಅದು ಆ ವೇಟನ್ನು ತಡ್ಕೋಬೇಕು. ಅದಕ್ಕೆ ಎಷ್ಟು ಪ್ರೆಷರನ್ನು ಹಾಕ್ತಾ ಇದ್ದೀವಿ ನಾವು, ಎವರೇಜ್ ಆಗಿ ಎಷ್ಟು ಪ್ರೆಷರ್ ಹಾಕ್ತಾ ಇದ್ದೀವಿ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಏನೇನು ಸಿಗುತ್ತೆ ನಾವು ಆ ಇನ್ಫಾರ್ಮೇಷನನ್ನು ಇದರಲ್ಲಿ ನೋಟ್ ಮಾಡ್ತಾ ಹೋಗೋಣ. ಟೋಟಲ್ ಕ್ರಾಸ್ ಸೆಕ್ಷನಲ್ ಏರಿಯಾ ಬೇಕು ನಮಗೆ. ಯಾಕೆ ಟೋಟಲ್ ಅಂತ, ಯಾಕೆಂದರೆ 2 ಕಾಲುಗಳಿವೆ ನಮಗೆ, ಹಾಗಾಗಿ 2 ಥೈ ಬೋನ್ಸ್ ಇದೆ, ಫೀಮರ್ಸ್ 2 ಇದೆ. ಅದಕ್ಕಾಗಿ ನಾವು ಅದರ ಕ್ರಾಸ್ ಸೆಕ್ಷನಲ್ ಏರಿಯಾ ಕೊಟ್ಟಿದ್ದಾರೆ. ಸೊ ಅದರ ಏರಿಯಾವನ್ನು, ಟೋಟಲ್ ಏರಿಯಾವನ್ನು ಫೈಂಡ್ ಔಟ್ ಮಾಡ್ಬೋದು. ಅವ್ರು ಹೇಳಿದಾಗೆ 2 ಇರೋದ್ರಿಂದ 2 × 10 cm², 20 ಸೆಂಟಿಮೀಟರ್. ಸೊ ಇಲ್ಲಿ ಸೆಂಟಿಮೀಟ್ರ್ SI ಅಲ್ಲ, ಅದನ್ನು SI ಕನ್ವರ್ಟ್ ಮಾಡಬೇಕು. ಸೆಂಟಿಮೀಟ್ರನ್ನ SI ಮಾಡೋದಾದರೆ ನಾವು × 10⁻² ಅಂತ ಮಾಡ್ತೀವಿ. ಸ್ಕ್ವೇರ್ ಇದೆ, 10⁻² ಟು ದ ಪವರ್ ಆಫ್ 2 ಸ್ಕ್ವೇರ್ ಅಂತ ಹೇಳಬಾರ್ದು ಅದನ್ನು.
10⁻²ಗೆ ಮತ್ತೆ ಪವರ್ ಆಫ್ 2, ಆವಾಗ 10⁻m × n -2 × 2 -4 ಆಗುತ್ತೆ. ಹಾಗಾಗಿ 20 × 10⁻⁻4 ಮೀಟರ್ ಸ್ಕ್ವೇರ್ ಆಯ್ತು ಏರಿಯಾ. ಹಾಗೆ ಫೋರ್ಸ್ ಆ್ಯಕ್ಟಿಂಗ್ ಆನ್ ದೆಮ್, ಫೋರ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅಲ್ಲೇನಾಯ್ತು, F = m × g. ಈಗ ಬೇರೆ ಫೋರ್ಸ್ ಯಾವುದಲ್ಲ, ಗ್ರಾವಿಟೇಷನಲ್ ಫೋರ್ಸ್ ಆ್ಯಕ್ಟ್ ಆಗ್ತಿದೆ. ನಮ್ಮ ಬಾಡಿನ ಕೆಳಗಡೆ ಫುಲ್ ಮಾಡ್ತಿರೋದು ಗ್ರಾವಿಟಿ. ಹಾಗಾಗಿ ಆ ಮಾಸಿಗೆ g ಇಂದ ಮಲ್ಟಿಪ್ಲೈ ಮಾಡಿದರೆ ನಮಗೆ ವೇಟ್ ಸಿಗುತ್ತೆ ಅಥವಾ ಫೋರ್ಸ್ ಸಿಗುತ್ತೆ ಆ್ಯಕ್ಟಿಂಗ್ ಆನ್ ಟ್ಯೂಮರ್ಸ್. ಸೊ ಎಮ್ ಕೊಟ್ಟಿದ್ದಾರೆ 40 kg ಅಂತ. ನೋಡಿ ಕ್ಲಿಯರಾಗಿ ಅವ್ರು ಏನು ಹೇಳ್ತಾರೆ ಅಂದರೆ ಹ್ಯೂಮನ್ ಬಾಡಿ ಆಫ್ ಮಾಸ್ ಅಂತೇಳಿ, ಅಥವಾ 40 kg. ಆಮೇಲೆ ಜಿಯನ್ನು 10 ಅಂತ ತಗೊಳ್ಳೋಣ, ಅವ್ರೇನು ಹೇಳಿಲ್ಲ, ಸುಮ್ಮನೆ 10 ಇಟ್ಕೊಳ್ಳೋಣ, ನಮ್ಗೆ ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್. ಹಾಗಾಗಿ F = ಏನಾಯಿತು 40 × 10 m × g. ದಟ್ ಈಸ್ 400 ನ್ಯೂಟನ್ ಆಯಿತು. ಆಮೇಲೆ ದ ಎವರೇಜ್ ಪ್ರೆಷರ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ. ಈ ಎವರೇಜ್ = ಡೈರೆಕ್ಟಾಗಿ F/A ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ನಾವು. F/A ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಷ್ಟು ಬರುತ್ತೆ, F 400 ನ್ಯೂಟನ್ ಇತ್ತು, ಏನು ಹಾಗೆ ಸಬ್ಸ್ಟಿಟ್ಯೂಟ್ ಮಾಡಿ 20 × 10⁻⁴ ಅಂತೇಳಿ. ಸೊ ಜೀರೋಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿ, then you will get 2 × 10⁵ Nm². ಸೊ ದಿಸ್ ಈಸ್ ದ ಎವರೇಜ್ ಪ್ರೆಷರ್ ಅಂತ ನಾವು ಕರಿತೀವಿ. ಹಾಗೆ ಓಕೆ, ಈ ಪಾಠ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಬಟ್ ನೆಕ್ಸ್ಟ್ ಪಾರ್ಟಲ್ಲಿ ಪಾಸ್ಕಲ್ಸ್ ಲಾನ ಡಿಸ್ಕಸ್ ಮಾಡೋಣ. ಟೆಕ್ಸ್ಟ್ ಬುಕ್ ಇಟ್ಕೊಂಡು ನೋಡಬೇಕು. ಏನೋ ಇವರೆಲ್ಲ ಬೆಳೆದಿದ್ದೆಲ್ಲ ಹೇಳ್ಬಿಟ್ಟಿದ್ದಾರೆ ಅನ್ಕೋಬೇಡಿ. NCERT ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅದನ್ನೇ ಮಾತಾಡ್ತಾ ಇದ್ದೀನಿ ನಾನು. ಸೊ ಥ್ಯಾಂಕ್ ಯು.